ನಮಸ್ಕಾರ ವೀಕ್ಷಕರೇ, ಐ ನೇಷನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ದ್ವಿಚಕ್ರ ವಾಹನಗಳ ಕಳವು ಮಾಡುವವನ ಬಂಧನ. ಹೌದು ವೀಕ್ಷಕರೇ, ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು, ಎಪಿಎಂಸಿ ಪೊಲೀಸ್ ಠಾಣೆ ಬೆಳಗಾವಿ ಇವರ ನೇತೃತ್ವದ ತಂಡವು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ಹಿಂದೆ, ಕ್ಯಾನ್ಸರ್ ಹಾಸ್ಪಿಟಲ್ ಹತ್ತಿರ ಇತರ ಸ್ಥಳಗಳಲ್ಲಿ ನಿಲ್ಲಿಸಿದ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡುವ ಆರೋಪಿತನಾದ ಸಂತೋಷ್ ಬಸವರಾಜ್ ಅಂದಾನಿ ಎಂಬುವನು ವಯಸ್ಸು 45 ಎಂದು ಗುರುತು ಹಿಡಿಯಲಾಗಿದೆ. ಜಾತಿ ಹಿಂದೂ ಲಿಂಗಾಯತ, ಉದ್ಯೋಗ ಇವನು ಖಾಲಿ. ಇವನು ಮೂಲತಃ ಬನಗಾರಗಲ್ಲಿ ಗೋಕಾಕ್ನವನು. ಹಾಲಿ ಈಗ ನ್ಯೂ ವೈಭವನಗರದಲ್ಲಿ ವಾಸವಾಗಿದ್ದು, ಇವನಲ್ಲಿ ಪತ್ತೆ ಮಾಡಿದ ಸದರಿ ವಶದಲ್ಲಿರುವ ಸುಮಾರು 2,65,000 ಕಿಮ್ಮತ್ತಿನ 2 ಹೀರೋ ಹೋಂಡಾ ಸ್ಪೆಂಡರ್ ಮೋಟಾರ್ ಸೈಕಲ್ಗಳು, 3 ಹೋಂಡಾ ಆಕ್ಟಿವಾ ಸ್ಕೂಟರ್ಗಳು, 1 CBZ ಎಕ್ಸ್ಟ್ರೀಮ್ ಹಾಗೂ 1 ಬಜಾಜ್ ಪಲ್ಸರ್, 1 ಹೀರೋ ಫ್ಯಾಷನ್ ಪ್ರೋ ಹಾಗೂ 1 ಬಜಾಜ್ ಸಿಟಿ 100 ಮೋಟಾರ್ ಸೈಕಲ್, ಹೀಗೆ ಒಟ್ಟು 9 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ತನಿಖೆ ಕೈಗೊಂಡಿದೆ. ಈ ಪ್ರಕರಣದಲ್ಲಿ ಎಪಿಎಂಸಿ ಪೊಲೀಸ್ ಠಾಣೆಯ SR ಮುತ್ತತ್ತಿ, PSI MA ಪಾಟೀಲ್, ASI ದೀಪಕ್ ಸಾಗರ್, ಬಸವರಾಜ್ ನರಗುಂದ್, ಖಾದರ್ ಸಾಬ್ ಖಾನಮ್ನವರ್ ಹಾಗೂ ಪೊಲೀಸ್ ತಾಂತ್ರಿಕ ವಿಭಾಗದ ಸಿಬ್ಬಂದಿಯವರಾದ ರಮೇಶ್ ಅಕ್ಕಿ, ಮಹಾದೇವ್ ರಶೀದ್ ಪ್ರಶಂಸನೀಯ ಕೆಲಸ ಮಾಡಿದ್ದು, ಸದರಿಯವರಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಚೂರಿ, ತಲವಾರ್ ಹಾಗೂ ಇತರ ತೀಕ್ಷ್ಣಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು, ಕೊಂಡೊಯ್ಯುವುದು ಮತ್ತು ಬಳಸುವುದನ್ನು ತಡೆಯುವ ಉದ್ದೇಶದಿಂದ ಚುಚ್ಚು ನಿಯಂತ್ರಣ ತಂಡ ರಚಿಸಿದ್ದು, ಈ ದಿನ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವ ಸರ್ಕಲ್ನಲ್ಲಿ ಈ ಬಗ್ಗೆ ಪರಿಶೀಲನೆ ನಡೆಸಿ ಚೂರಿ, ತಲವಾರ್ ಮುಂತಾದ ಆಯುಧಗಳೇನಾದರೂ ದೊರೆತಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದೆಂದು ಎಚ್ಚರಿಕೆ ನೀಡಲಾಯಿತು. ಬೆಳಗಾವಿಯ ಅನ್ಗೋಲ್ 4ನೇ ರೈಲ್ವೆ ಕೇಳಸೇತುವೆ ನಿರ್ಮಾಣವು ಜೂನ್ 20, 2025ರಿಂದ ಜೂನ್ 19, 2026ರವರೆಗೆ ನಡೆಯಲಿದೆ. ಯೋಜನೆಯು 1 ವರ್ಷದ ಅವಧಿಯನ್ನು ಹೊಂದಿರುವುದರಿಂದ ಕೆಲಸವನ್ನು ಸುಗಮವಾಗಿ ನಿರ್ವಹಿಸಲು ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಚಾರ ಮಾರ್ಗ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ. ಇದೇ ತೆರನಾಗಿ ಅನ್ಗೋಲ್ನ 4ನೇ ರೈಲ್ವೆ ಸೇತುವೆ ಗೇಟು 1 ವರ್ಷದವರೆಗೆ ಬಂದಿಡಲಾಗುವುದು ಎಂದು ಹೇಳಲಾಗಿದೆ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಕ್ರಾಸ್ ಬಳಿ SS ಟ್ರಾವೆಲ್ಸ್ ಬಸ್ ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ಬೆಳಗಾವಿ ಕಡೆಗೆ ಪ್ರಯಾಣಿಕರನ್ನು ವೇಗದಲ್ಲಿ ಕರೆದುಕೊಂಡು ಬರುತ್ತಿದ್ದ ಬಸ್ ಟ್ರಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದ ಪರಿಣಾಮ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿವೆ. ರಭಸದಿಂದ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಟ್ರಕ್ ಪಲ್ಟಿಯಾಗಿದೆ. ಘಟನೆಯಿಂದ ಟ್ರಕ್ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು, ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೇ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಸ್ಥಳೀಯರ ಸಹಾಯದೊಂದಿಗೆ ಬಸ್ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಈ ಘಟನೆಯು ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಳಗಾವಿಯ ಶುಭಂ ಪಾವ್ಲೆ ವಯಸ್ಸು 27 ಶುಕ್ರವಾರ ಬೆಳಿಗ್ಗೆ ಪಂಢರಪುರದ ಪುಂಡಲಿಕ ದೇವಸ್ಥಾನದ ಬಳಿಯ ಚಂದ್ರಭಾಗ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಆಷಾದಿವಾರಿ ಯಾತ್ರೆಗೆ ಬಂದಿದ್ದ ಅವರು ಪವಿತ್ರ ಸ್ನಾನ ಮಾಡುವಾಗ ಕೊಚ್ಚಿ ಹೋಗಿದ್ದರು. ಸತತ 4 ಗಂಟೆಗಳ ಹುಡುಕಾಟದ ನಂತರ ಅವರ ಮೃತದೇಹ ಪತ್ತೆಯಾಗಿದೆ. ಶುಭಂ ಪಾವ್ಲೆಯವರು ಬೆಳಗಾವಿಯವರು ಎಂದು ಗುರುತಿಸಲಾಗಿದೆ.